ವೆಲ್ಕಮ್ ಟು ಮಂಜುಳಾ ಕಿಚನ್. ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ರಾಗಿ ಸ್ಮೂದಿ ಬ್ರೇಕ್ಫಾಸ್ಟ್ ರೆಸಿಪಿ. ಇದರಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ನ್ಯಾಚುರಲ್ ಆಗಿ ಸಿಗೋ ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸ್ ಇದೆ. ಇವತ್ತು ನಾನು ರಾಗಿ ಸ್ಮೂದಿ ಮಾಡ್ತಾ ಇದ್ದೀನಿ. ಬನಾನಾ ಇಲ್ಲ, ಸಕ್ಕರೆ ಇಲ್ಲ, ಹೊಟ್ಟೆ ತುಂಬಿದ ಹಾಗೆ ಇರುತ್ತೆ. ಈ ಸ್ಮೂದಿ ವೆಯ್ಟ್ ಲಾಸ್ಗೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮಗೆ ರಾಗಿ ಸ್ಮೂದಿ ಮಾಡೋದಕ್ಕೆ 1 ಆ್ಯಪಲ್ ಬೇಕು, 2 ಖರ್ಜೂರ, ಅರ್ಧ ಸ್ಪೂನ್ ಚಿಯಾ ಸೀಡ್ಸು, ಒಂದೆರಡು ಚಿಟಿಕೆಯಷ್ಟು ಚಕ್ಕೆ ಪುಡಿ, 7 ರಿಂದ 8 ಬಾದಾಮಿ ನೆನೆಸಿರೋದು, 1.5 ಸ್ಪೂನಷ್ಟು ರಾಗಿ ಹಿಟ್ಟು, ಅರ್ಧ ಸ್ಪೂನ್ ಕುಂಬಳಕಾಯಿ ಬೀಜ, ಅರ್ಧ ಸ್ಪೂನು ಅಗಸೆ ಬೀಜ, ಫ್ಲೆಕ್ಸ್ ಸೀಡ್ಸ್. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ 1.5 ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 1 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಇವಾಗ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ತಿರುಗಿಸ್ತಾನೆ ಇರಬೇಕು. ತಿರುಗಿಸ್ಲಿಲ್ಲ ಅಂದರೆ ಗಂಟಾಗುತ್ತೆ. ಸೊ ನಾವು ತಿರುಗಿಸ್ತಾನೆ ಇರೋಣ. ಸ್ವಲ್ಪ ಗಟ್ಟಿ ಆಗುತ್ತೆ, ಗಂಜಿ ಟೈಪ್ ಬರುತ್ತೆ. ಗಂಜಿ ಆಗೋವರೆಗೂ ತಿರುಗಿಸ್ತಾನೆ ಇರೋಣ. 1 ನಿಮಿಷಕ್ಕೆ ನೋಡಿ ಈ ಥರ ಗಂಜಿ ಟೈಪ್ ಆಗಿದೆ. ಇದಿವಾಗ ಸಾಕು. ಇದನ್ನು ಆರೋದಕ್ಕೆ ಬಿಡೋಣ. ಇದು ತಣ್ಣಗಾಗಬೇಕು. ಗಂಜಿ ತಣ್ಣಗಾಗೋಷ್ಟರಲ್ಲಿ ನೆನೆಸಿರೋ ಬಾದಾಮಿ ಬೀಜದಲ್ಲಿ ಸಿಪ್ಪೆನ ತಕ್ಕೊಳ್ಳೋಣ. ಸಿಪ್ಪೆ ತೆಗೆದಾಯಿತು. ಇದು ನೆಂದಿರೋದ್ರಿಂದ ಸುಲಭವಾಗಿ ಸಿಪ್ಪೆ ಬರುತ್ತೆ. ಇದು ತಣ್ಣಗಾಗಿದೆ ಗಂಜಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದನ್ನು ಫುಲ್ಲು. ಇದಕ್ಕೆ ಒಂದು ಕಟ್ ಮಾಡಿರುವಂಥ ಆ್ಯಪಲು, ಬಾದಾಮಿ, 2 ಖರ್ಜೂರ, ಅಗಸೆ ಬೀಜ, ಚಿಯಾ ಸೀಡ್ಸ್, ಚಕ್ಕೆ ಪುಡಿ. ನೀವು ಬೇಕಾದರೆ ಚಕ್ಕೆ ಕೂಡ ಹಾಕೋಬೋದು. ಇವಾಗ ಇದಕ್ಕೆ ಇದು ಗಂಜಿ ಮಾಡಿರ್ತೀವಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ಈ ಸ್ಮೂದಿಗೆ ನಾವು ಫ್ಲೆಕ್ಸ್ ಸೀಡ್ಸ್ನ ಆ್ಯಡ್ ಮಾಡಿರ್ತೀವಲ್ಲ, ಇದರಲ್ಲಿ ಒಮೆಗಾ 3 ಸಿಗುತ್ತೆ. ಇದರಿಂದ ನಮ್ಮ ಹೃದಯದ ಆರೋಗ್ಯನ ಕಾಪಾಡುತ್ತೆ. 1 ಸ್ಪೂನ್ ಚಿಯಾ ಸೀಡ್ಸ್ ತೊಗೊಂಡಿರೋದ್ರಿಂದ ಇದರಲ್ಲಿ ಫೈಬರ್ ಇರುತ್ತೆ, ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಈಗ ಇದ್ರ ಮೇಲೆ ಕುಂಬಳಕಾಯಿ ಬೀಜನ ಹಾಕ್ತಾ ಇದ್ದೀನಿ. ನಿಮಗೆ ಈ ಸ್ಮೂದಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.